ದೇಶ ಯಾಕೆ ಉದ್ಧಾರ ಆಗಲಾಗೈತೆ ಅಂದ್ರೆ ನೋವ್ನ ಅದಕ್ಕೆ ಮೇನ್ 5 ರೀಸನ್ ಅದಾವೆ. ಅಂಥ ಕೆಟಗರಿ ಜನಕ್ಕೆ ಫಸ್ಟ್ ಓಡಿಸಿದ್ರೆ ನಮ್ಮ ಇಂಡಿಯಾ ಟಾಪ್ ಒಳಗಲ್ಲ, ಅದಕ್ಕಿಂತ ಯಾವುದೈತೆ ಅದನ್ನು ಬಂದುಬಿಡ್ತೈತಿ. ಅದ್ರಾಗ ಫಸ್ಟ್ ಪ್ಲೇಸ್ ಬರೋರು ಯಾರು ಗೊತ್ತಾನು, ಈ ಬೈಕ್ ನಿಲ್ಲಿಸ್ಕೊಂಡು ಅದ್ರ ಮೇಲೆ ಕೇಕ್ ಕಟ್ ಮಾಡಿ ಬ್ಯಾಕ್ಗ್ರೌಂಡ್ ಒಳಗೆ ಡಾಮ್ ಡೂಮ್ ಅಂತೇಳಿ ಪಟಾಕಿ ಹಾರಿಸಿ ನಾವು ಬರ್ಡೇ ಬಾಯ್ಗೆ ಒಂದು ಕ್ಯಾಪ್ ಒಂದು ಶಾಲ್ ಹಾಕಿ ಸನ್ಮಾನ ಮಾಡುವಂಥ ಚಪ್ರಿಗಳು ಅಂಥವ್ರಿಗೆ ಮೇಜರಾಗಿ ಓಡಿಸ್ಬೇಕು. ಅದಾದ್ಮೇಲೆ ಇನ್ನು ಸೆಕೆಂಡ್ ಬರ್ತಾರಲ್ಲ ಅವ್ರು ಯಾರಪ್ಪ ಅಂದ್ರೆ ಈ ಗೆಟ್ ರೆಡಿ ವಿತ್ ಮೀ ಅಂತೇಳಿ ರೀಲ್ಸ್ ಮಾಡ್ತಾರೆ ಗೊತ್ತಾನ ಹುಡುಗಿಯರು. ಅವ್ರು ಏನು ಅಂದ್ಕೊಂಡ್ರು ಅಂದ್ರೆ ತಮಗೆ ತಾವೇ ಇಡೀ ಜಗತ್ತು ನಮ್ಮನ್ನು ನೋಡ್ತೈತೆ ಅನ್ನೋದು ಇಲ್ಯೂಷನ್ ಒಳಗೆ ಬದುಕಾಕತ್ತಾರ. ಸೊ ಅಂಥ ನಿಬ್ಬಿಗಳಿಗೆ ಅದಾದಮೇಲೆ 3ನೇ ಪ್ಲೇಸ್ ಬಂದು ಈ ಅಣ್ಣ ಬಾಸ್ ತಮ್ಮ ಆಮೇಲೆ ಏನೋ ಮಾಮ ಅಂಥೇಳಿ ರೀಲ್ಸ ಸ್ಟೋರಿ ಮಾಡುವಂಥ ಈ ಒಂದು ಗ್ಯಾಂಗ್ ಐತಲ್ಲ, ಅಂಥ ಗ್ಯಾಂಗಿಗೆ ಬಾಸ್ ಇರ್ತಾನಲ್ಲ ಅವನ್ನ ಮೇಜರಾಗಿ ಹೊರಗೆ ಹಾಕಬೇಕು. ಅದಾದಮೇಲೆ ಇನ್ನು 4ನೇದು ಯಾರಪ್ಪ ಅಂದ್ರೆ ಈ ನಾಯಿ ಕಂಡ್ರೆ, ಹೂವು ಕಂಡ್ರೆ, ರಾತ್ರಿ ಚಂದ್ರನ ಕಂಡ್ರೆ ಪಟ್ಕನೆ ಮೊಬೈಲ್ ತೆಗೆದು ಸ್ನ್ಯಾಪ್ ಹಾಕ್ತಾನಲ್ಲ ಅಂತ ಏನೋ ಲೆಜೆಂಡಾಗಿ ಅವನಿಗೆ ಅಥವಾ ಹುಡುಗಿಗೆ ಅವ್ರಿಗೆ ಫಸ್ಟ್ ಹೊರಗೆ ಹಾಕಬೇಕು. ಅಂದಾಗ ದೇಶ ಉದ್ಧಾರ ಆಕತಿ. ಇನ್ನು ಮೇಜರಾಗಿ 5ನೇದು ಯಾರಪ್ಪ ಅಂದ್ರೆ ಇವ್ರು ಮಸ್ಟ್ ಆ್ಯಂಡ್ ಶುಡ್. ಇಂಥ ಫಾಲ್ತು ರೀಸನ್ ಹೇಳ್ಕೊಂಡು ನಮ್ಮ ದೇಶ ಹಂಗೈತಿ ಹಿಂಗೈತೆ ಅಂಥೇಳಿ ಹೇಳುವಂಥ ವಿಡಿಯೋ ಮಾಡುವಂಥ ಹುಡುಗರು ಅಥವಾ ಕಂಟೆಂಟ್ ಕ್ರಿಯೇಟರ್ಗಳು ಅಂದ್ರೆ ನಮ್ಮಂಥವ್ರು ಮೇಜರಾಗಿ ಇವ್ರನ್ನ ಹೊರಗೆ ಹಾಕಿದ್ರೆ ನೀವು ಉದ್ಧಾರ ಹಾಕಿರಿ, ದೇಶನ ಉದ್ಧಾರ ಆಕತಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್, ಬಾಯ್.